ಚಿಂತಾಕ್ರಾಂತವಾಗಿದೆ. ಏನಾಯಿತು? ನನ್ನ ಸ್ವಾಮಿ ಕ್ಷೇಮವಾಗಿರುವರು ತಾನೆ? ಸೀತೆ, ನಿನ್ನ ಸ್ವಾಮಿ ಏನೋ ಕ್ಷೇಮದಿಂದಿದ್ದಾರೆ. ಆದರೆ ಎಂದು ಏಕೆ ನಿಲ್ಲಿಸಿದೆ ತ್ರಿಜಟೆ? ಏನಾಯಿತು? ನಿನ್ನ ಮುಖವನ್ನು ನೋಡಿದರೆ ಏನೋ ಆತಂಕದ ವಿಷಯ ಇರುವಂತಿದೆ. ಹೇಳು ತ್ರಿಜಟೆ, ಅದು ಏನೆಂದು ಹೇಳು ತ್ರಿಜಟೆ. ಸೀತೆ, ರಾವಣ ಪ್ರಯೋಗಿಸಿದ ಶಕ್ತಾಯುಧ ಲಕ್ಷ್ಮಣನನ್ನು ಮೂರ್ಛೆ ಬೀಳುವಂತೆ ಮಾಡಿದಂತೆ. ಹೌದು ತ್ರಿಜಟೆ, ಮಹಾಪರಾಕ್ರಮಶಾಲಿಯಾದ ಲಕ್ಷ್ಮಣನನ್ನು ರಾವಣನ ಶಕ್ತಿಯಾಯುಧ ಮೂರ್ಛೆಗೊಳಿಸಿದೆ. ಆ ವೇಳೆಯಲ್ಲಿ ತನ್ನ ಸೋದರನ ರಕ್ಷಣೆಗಾಗಿ ಧಾವಿಸಲು ನನ್ನ ಸ್ವಾಮಿ ಇರಲಿಲ್ಲವೇ? ನಿನ್ನ ಸ್ವಾಮಿ ರಾವಣನೊಡನೆ ಹೋರಾಡಲು ಮುಂದಾದಾಗ ಲಕ್ಷ್ಮಣ ರಾವಣನನ್ನು ಸಂಹರಿಸುವುದಾಗಿ ತಾನೇ ಹೋದನಂತೆ. ಲಕ್ಷ್ಮಣ ಮೂರ್ಛೆ ಹೋದ ಮೇಲೆ ರಾಮ ಅಲ್ಲಿಗೆ ಬರುವ ಮೊದಲು ಲಕ್ಷ್ಮಣನನ್ನು ಸಂಹಾರ ಮಾಡಲು ರಾವಣ ಪ್ರಯತ್ನಿಸಿದನಂತೆ. ಅಯ್ಯೋ, ಆ ದುರುಳ ರಾವಣ ಲಕ್ಷ್ಮಣನನ್ನು ಹೊತ್ತುಕೊಂಡು ಹೋದನೆ. ಇಲ್ಲ ಸೀತೆ, ಆತಂಕ ಪಡಬೇಡ. ರಾವಣನಿಂದ ಅದು ಸಾಧ್ಯವಾಗಲಿ. ಅಷ್ಟರಲ್ಲಿ ಹನುಮಂತ ಬಂದು ರಾವಣನಿಗೆ ಬಲವಾಗಿ ಪ್ರಹರಿಸಿ ಪ್ರಜ್ಞೆ ತಪ್ಪುವಂತೆ ಮಾಡಿ ಲಕ್ಷ್ಮಣನನ್ನು ಅಲ್ಲಿಂದ ಕರೆದುಕೊಂಡು ಹೋದನಂತೆ. ಸದ್ಯ ಲಕ್ಷ್ಮಣನಿಗೆ ಇನ್ನು ಯಾವ ಆಪತ್ತೂ ಇಲ್ಲ. ತನ್ನ ಸೋದರನಿಗೆ ಆದ ಅಪಾರವಾದ ನೋವಿಗೆ ನನ್ನ ಸ್ವಾಮಿ ಖಂಡಿತ ಆ ರಾವಣನ ಮೇಲೆ ಕ್ರೋಧಾವಿಷ್ಟರಾಗಿರುತ್ತಾರೆ. ಹಾಗಾದರೆ ಒಳ್ಳೆಯದಲ್ಲವೇ ಸೀತೆ? ನಿನ್ನ ಸ್ವಾಮಿ ಕ್ರೋಧಾವಿಷ್ಟರಾದರೆ ಆ ರಾವಣನ ಪರಾಭವವಾಗುವುದಲ್ಲವೇ? ಖಂಡಿತ ಅದಾಗುತ್ತದೆ. ಆಗಲೇಬೇಕು ತ್ರಿಜಟೆ. ಆ ಸಮಯ ಹತ್ತಿರವಾಗುತ್ತಿದೆ ಎಂದು ಸಮಾಧಾನವಾಗುತ್ತಿದೆ. ಪ್ರಭು ರಾಮಚಂದ್ರ, ಆ ರಾವಣ ಹೊಡೆದ ಶಕ್ತಾಯುಧದಿಂದ ಲಕ್ಷ್ಮಣ ಮೂರ್ಛೆ ತಪ್ಪಿದ್ದಾನೆ. ಸೋದರ ಲಕ್ಷ್ಮಣ, ಆ ರಾವಣನ್ನು ಸಂಹರಿಸುತ್ತೇನೆ ಎಂದು ನೀನು ಇಷ್ಟೊಂದು ಉತ್ಸಾಹದಿಂದ ಹೋದೆ. ಆದರೆ ಅವನ ಶಕ್ತಾಯುಧದಿಂದ ನೀನು ಪೆಟ್ಟು ತಿಂದು ಈ ಸ್ಥಿತಿಯಲ್ಲಿ ಹಿಂದಿರುಗಿ ಬರುವಂತಾಯ್ತಲ್ಲ. ಇಲ್ಲ, ನಿನ್ನನ್ನು ಈ ಸ್ಥಿತಿಗೆ ತಂದ ರಾವಣನಿಗೆ ತಕ್ಕ ಶಾಸ್ತಿ ಮಾಡದೆ
ನಾನು ವಿಶ್ರಮಿಸುವುದಿಲ್ಲ. ವಾನರ ವೀರರೇ, ನಾನು ಈಗಲೇ ಹನುಮಂತನೊಂದಿಗೆ ಹೋಗಿ ಆ ರಾವಣನ ಕಿರುಭಂಗ ಮಾಡಲು ಬರುತ್ತೇನೆ. ನೀವು ಲಕ್ಷ್ಮಣನ ಆರೈಕೆ ಮಾಡಿ. ಪ್ರಭು ರಾಮಚಂದ್ರ, ಮಹಾವಿಷ್ಣು ಗರುಡಾಯುಧನಾಗಿ ದೇವತೆಗಳ ಶತ್ರುಗಳನ್ನು ನಿಗ್ರಹಿಸಿದಂತೆ ನೀವು ನನ್ನ ಹೆಗಲ ಮೇಲೆ ಕುಳಿತು ರಾಕ್ಷಸರನ್ನು ನಿಗ್ರಹಿಸಿ. ಮಹಾರಾಣಿ, 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 ಮಹಾರಾಣಿ. ಸಖಿ, ಏಕೆ ಆತುರದಿಂದ ಓಡಿ ಬಂದೆ? ಏನಾದರೂ ಆತಂಕದ ವಿಷಯವಿದೆಯೇ? ಆತಂಕದ ಕ್ಷಣ ಹತ್ತಿರ ಬಂದಿರುವಂತಿದೆ ಮಹಾರಾಣಿ. ಅಂದರೆ ಅದೇನೆಂದು ಬಿಡಿಸಿ ಹೇಳು. ನನ್ನ ಸ್ವಾಮಿಗೇನೋ ಅಪಾಯ ಸಂಭವಿಸಬಹುದೆಂದು ನೀನು ಹೆದರಿರುವಂತಿದೆ. ಹೆದರಿಕೆ ಏನೋ ಆಗಿದೆ ಮಹಾರಾಣಿ. ಏಕೆಂದರೆ ಲಕ್ಷ್ಮಣನು ಮೂರ್ಛೆ ಹೋಗಿದ್ದರಿಂದ ಅತಿಯಾಗಿ ಕೋಪಗೊಂಡ ರಾಮಚಂದ್ರನು ಹನುಮಂತನ ಹೆಗಲ ಮೇಲೆ ಕುಳಿತು ನಮ್ಮ ಪ್ರಭುವನ್ನು ಎದುರಿಸಲು ಮುಂದಾಗಿದ್ದಾನಂತೆ. ಇದು ಎಂದಾದರೂ ಆಗಲೇಬೇಕಾಗಿತ್ತಲ್ಲವೇ ಸಖಿ? ಈ ಯುದ್ಧದ ಗುರಿಯೇ ಅದಲ್ಲವೇ? ನಮ್ಮ ಪ್ರಭುವಿನ ಕ್ಷೇಮದ ಬಗ್ಗೆ ಯೋಚಿಸಬೇಕಲ್ಲವೇ ಮಹಾರಾಣಿ? ನಾವು ಯೋಚಿಸಬೇಕು ಅಷ್ಟೇ. ಆದರೆ ಯಾರ ಮಾತನ್ನು ಕೇಳದೆ ತಮ್ಮ ಅಹಂಕಾರದ ಅಮಲಿನಲ್ಲಿರುವ ಅವರ ಕ್ಷೇಮಕ್ಕೆ ನಾವೇನು ಮಾಡಲು ಸಾಧ್ಯ? ದೇವರ ಮೇಲೆ ಭಾರ ಹಾಕಿ ಕೂಡುವುದಷ್ಟೇ. ಮಹಾರಾಣಿ, ನನಗೇನು ಭಯವಾಗುತ್ತದೆ. ಲಕ್ಷ್ಮಣನಿಗಾದ ಪೆಟ್ಟಿನಿಂದ ಹನುಮಂತನ ಮುಷ್ಟಿ ಪ್ರಹಾರಕ್ಕೆ ನಮ್ಮ ಪ್ರಭುಗಳು ತತ್ತರಿಸಿ ಪ್ರಜ್ಞಾಹೀನರಾದರಂತೆ. ಅಂದ ಮೇಲೆ ಆ ರಾಮನ ಪ್ರಹಾರ ಹೇಗಿರಬಹುದೆಂದು ನೀನು ಯೋಚಿಸುತ್ತಿರುವೆಯಲ್ಲವೇ? ತನ್ನ ಪತ್ನಿಯನ್ನು ಅಪಹರಿಸಿದ ಶತ್ರುವಿಗೆ ರಾಮನು ಕೊಡುವ ಪೆಟ್ಟು ಹಗುರವಾಗಿರಲು ಸಾಧ್ಯವೇ? ಮಹಾರಾಣಿ, ಇಲ್ಲಿ ನಿಮ್ಮ ದುಃಖ, ಅಲ್ಲಿ ಆ ಸೀತೆಯ ಶಾಪ ನಮ್ಮ ಪ್ರಭುಗಳಿಗೆ ಒಳ್ಳೆಯ ಶಕುನವಲ್ಲ. ನನಗೆ, ರಾಕ್ಷಸ ಕುಲಕ್ಕೆ, ಈ ಲಂಕಾ ನಗರಕ್ಕೂ ಅದು ಶುಭ ಶಕುನವಲ್ಲ ಸಖಿ.
ಹನುಮಂತ ಬಂದು ಲಂಕಾದಹನ ಮಾಡಿದ ದಿನವೇ ಅದು ನಿರ್ಧಾರವಾಗಿ ಹೋಯಿತು. ನನ್ನ ವೈದವ್ಯವು ಅಂದೇ ನಿರ್ಧಾರವಾಗಿರಬೇಕು. ಇದೇನು ರಾಮ ಹನುಮಂತನ ಭುಜದ ಮೇಲೆ ಕುಳಿತು ರಣರಂಗಕ್ಕೆ ಬರುತ್ತಿದ್ದಾನೆ. ಈ ಹನುಮಂತ ಅಂತಿಂತವನಲ್ಲ, ಇವನು ನಿಜವಾಗಿಯೂ ಮಹಾವಾನರ. ಇವನ ಒಂದು ಹೊಡೆತಕ್ಕೆ ನಾನು ಪ್ರಜ್ಞೆ ತಪ್ಪಿ ಬೀಳುವಂತಾಯಿತು. ಇವನೊಂದಿಗೆ ರಾಮನು ಬಂದು ಬಿಟ್ಟಿದ್ದಾನೆ. ಈ ಕ್ಷಣದಲ್ಲಿ ನಾನು ಇವರಿಂದ ದೂರ ಉಳಿಯುವುದೇ ಒಳ್ಳೆಯದು. ಲಂಕೇಶ್ವರ, ನಿಲ್ಲು ನಿಲ್ಲು! ಎಲ್ಲಿಗೆ ಹೊರಟಿರುವೆ? ನನ್ನ ವಿಷಯದಲ್ಲಿ ಗುರುತರವಾದ ಅಪರಾಧವನ್ನು ಮಾಡಿರುವ ನೀನು ನನ್ನಿಂದ ತಪ್ಪಿಸಿಕೊಂಡು ಹೋಗಲು ನಾನು ಬಿಡುವುದಿಲ್ಲ. ಏಕೆ ರಾವಣ? ಅಜೇಯ ಅದ್ವಿತೀಯನೆಂದು ಕೊಚ್ಚಿಕೊಳ್ಳುವ ನಿನ್ನ ಪರಾಕ್ರಮ ಇಷ್ಟೇ ಏನೋ? ಈಗ ನೀನು ಅಷ್ಟದಿಕ್ಪಾಲಕರ ಮೊರೆ ಹೊಕ್ಕರು, ಬ್ರಹ್ಮಾದಿ ತ್ರಿಮೂರ್ತಿಗಳ ರಕ್ಷಣೆಗೆ ಹೋದರು ನಾನು ನಿನ್ನನ್ನು ಬಿಡುವುದಿಲ್ಲ ರಾವಣ. ನಾನು ಹೆದರಿ ಓಡಿ ಹೋಗುತ್ತಿಲ್ಲ ರಾಮ, ಹಾಗೆ ಓಡಿ ಹೋಗುವುದೂ ಇಲ್ಲ. ನರವಾನರಿಗೆ ಹೆದರುವ ಪರಿಸ್ಥಿತಿ ನನಗುಂಟಾಗಿಲ್ಲ. ನನ್ನೊಡನೆ ಯುದ್ಧ ಮಾಡಬೇಕೆಂದು ನಿನಗೆ ಅಷ್ಟೊಂದು ಬಯಕೆ ಇದ್ದರೆ ನಾನು ಸಿದ್ಧನಿದ್ದೇನೆ. ಹೌದು ರಾಮಣ, ನೀನು ನನ್ನೊಂದಿಗೆ ಯುದ್ಧ ಮಾಡಲೇಬೇಕು. ನಿನ್ನ ಶಕ್ತಾಯುಧದಿಂದ ನನ್ನ ಸೋದರ ಲಕ್ಷ್ಮಣನನ್ನು ನೀನು ಗಾಯಗೊಳಿಸಿದೆ. ಅದಕ್ಕೆ ಸೇಡು ತೀರಿಸಿಕೊಳ್ಳಲೆಂದು ನಾನು ಬಂದಿದ್ದೇನೆ. ಈಗ ನೀನು ನನ್ನೊಂದಿಗೆ ಹೋರಾಡಲೇಬೇಕು. ನಿನ್ನನ್ನು ನಿನ್ನ ಪುತ್ರ ಪೌತ್ರ ಸಹಿತ ಸಂಹರಿಸುವುದೇ ನನ್ನ ಏಕೈಕ ಗುರಿ. ಎಲ್ಲವೋ ರಾಕ್ಷಸ ರಾಜ ರಾವಣ, ರಘುವಂಶದ ದಶರಥ ಪುತ್ರನಾದ ಈ ರಾಮನಿಂದಲೇ ಅಂದು ಜನಸ್ಥಾನದಲ್ಲಿ 14,000 ರಾಕ್ಷಸರು ಹತರಾದರೆಂಬುದು ನಿನ್ನ ನೆನಪಿನಲ್ಲಿದೆ. ನೆನಪಿನಲ್ಲಿದೆ ರಾಮ. ಹಳೆಯ ಸಾಹಸಗಳನ್ನೇ ಹೇಳಿಕೊಳ್ಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಆ ಬಡಪಾಯಿ ರಾಕ್ಷಸರನ್ನು ಹತ ಮಾಡಿದೆನೆಂದು ಹೆಮ್ಮೆ ಪಡಬೇಡ. ಏ ರಾವಣನನ್ನು ಅವರ ಜೊತೆ ಹೋಲಿಸಿ ತಪ್ಪು ಮಾಡಬೇಡ. ನನ್ನ ಪರಾಕ್ರಮದ ಪರಿಚಯ ನಿನಗಾಗುತ್ತದೆ. ನನ್ನ ಅಗ್ನಿ ವರ್ಷದಂತಹ ಬಾಣಗಳನ್ನು ಎದುರಿಸಲು ಸಿದ್ಧನಾಗು. ಪತಿಯ ಕ್ಷೇಮ ಬಯಸುವುದು ಸತಿಯ ಧರ್ಮ, ಸಫಲವೋ ವಿಫಲವೋ ಅದು ವಿಧಿಯ ಪತಿಯ ಕ್ಷೇಮ ಬಯಸುವುದು ಸತಿಯ
ಸತಿಯ ಕ್ಷೇಮ ಬಯಸುವುದು ಸತಿಯ ಧರ್ಮ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.